ಹಲೋ ವೆಲ್ಕಮ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಮಾಡ್ತಿರೋದು ಕ್ಯಾರೆಟ್ ಪಾಯಸ. ಕ್ಯಾರೆಟ್ ಪಾಯಸಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಹೇಳ್ತೀನಿ ಬನ್ನಿ. ನೋಡಿ, ಕ್ಯಾರೆಟ್ ಪಾಯಸ ಅಂತ ಹೇಳಿದ್ನಲ್ಲ, 2 ಕಪ್ ಕ್ಯಾರೆಟ್ ಇಟ್ಕೊಂಡಿದ್ದೀನಿ. ಗೋಡಂಬಿ, ತುಪ್ಪ, ಬಾದಾಮಿ, ಸಕ್ಕರೆ 1 ಕಪ್ಪು, 1/4 ಲೀಟ್ರ್ ಹಾಲು ಇಟ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಹೇಳ್ತೀನಿ, ತೋರಿಸ್ತೀನಿ. ನೋಡಿ, ಆಗಿದೆ, ರುಬ್ಕೊಂಡಿದ್ದಾಗಿದೆ. ಹಿಂಗೆ ರುಬ್ಕೋಬೇಕು ನುಣ್ಣಗೆ. ನೋಡಿ, ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ ಇಟ್ಟು ಸ್ಟವ್ ಹಚ್ಚಿದ್ದೀನಿ. ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ. ನೋಡಿ, ತುಪ್ಪ ಕರಗಿದೆ. ಗೋಡಂಬಿ ಹಾಕ್ಕೊತಾ ಇದ್ದೀನಿ ನಾನು. ಗೋಡಂಬಿ ಹಾಕಿ ಸ್ವಲ್ಪ ಕಂದು ಬಣ್ಣ, ಗೋಲ್ಡನ್ ಫ್ರೈ ಅಂತಾರಲ್ಲ, ಅಷ್ಟು ಬರೋಂಗೆ ಮಾಡ್ಕೊಳ್ಳೋಣ. ಪೂರಿ ಸಿಮ್ಮಲ್ಲಿ ಇಟ್ಕೊಂಡು ನಾನು ಗೋಲ್ಡನ್ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಹಾಲು ಹಾಕ್ಕೊತಾ ಇದ್ದೀನಿ ನಾನು ಅದಕ್ಕೆ. ನೋಡಿ, ಆವಾಗಲೇ ಅರ್ಧ ಹಾಕ್ಕೊಂಡಿದ್ನಲ್ಲ, ಇವಾಗ ಇನ್ನು ಅರ್ಧ ಹಾಲನ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ರುಬ್ಬಿಟ್ಕೊಂಡಿದ್ವಲ್ಲ ಕ್ಯಾರೆಟ್ನ, ಅದನ್ನು ಹಾಕ್ತಾಯಿದ್ದೀನಿ. ಫ್ಲೇಮ್ ಜಾಸ್ತಿ ಮಾಡಿದ್ದೀನಿ. ಈಗ ಗಟ್ಟಿ ಗಟ್ಟಿ ಇರುತ್ತಲ್ಲ, ಇದೆಲ್ಲ ಇದಾಗುತ್ತೆ. ದೇಹಕ್ಕೆ ತಂಪು ಇದು ಕ್ಯಾರೆಟು. ಆಮೇಲೆ ಕಣ್ಣಿಗೂ ಒಳ್ಳೆಯದು. ಕ್ಯಾರೆಟ್ ತಿನ್ನಲ್ಲ ಅನ್ನೋರು ಇರ್ತಾರಲ್ಲ, ಅಂಥವ್ರಿಗೆ ಇದನ್ನು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಗೆಸ್ಟ್ ಬಂದಾಗಲೂ ಅರ್ಜೆಂಟಿಗೆ ಆಗೋದು ಪಾಯಸ ಇದು. ಕುದೀತಾ ಇದೆ. ಸಕ್ಕರೆ ಹಾಕ್ತಾಯಿದ್ದೀನಿ ನಾನು. ನೋಡಿ, ಯಾವ ಕಲ್ಲರು ಯೂಸ್ ಮಾಡಿಲ್ಲ, ಕ್ಯಾರೆಟಲ್ಲಿ ಇರೋ ಕಲ್ಲರೇ ಇದು. ಇಷ್ಟು ಚೆನ್ನಾಗಿ ಬಂದಿದೆ ಕ್ಯಾರೆಟ್. ಯಾವ ಕಲರು, ಫುಡ್ ಕಲರು ಯೂಸ್ ಮಾಡಿಲ್ಲ ನಾನು. ನೋಡಿ, ಎಷ್ಟು ತಿಕ್ನಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಆಗಿದೆ, ಕೈ ಇಡ್ತಾಯಿದ್ದೀನಿ. ನೋಡಿ, ಆವಾಗಲೇ ಕ್ಯಾರೆಟ್ ಬೇಯಿಸೋದು ಹಾಲು ಹಾಕ್ಕೊಂಡಿದ್ನಲ್ಲ, ಅದು ಇದೆ ನೋಡಿ, ಅದನ್ನು ಹಾಕ್ತಾಯಿದ್ದೀನಿ ಈಗ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ಯಾರೆಟ್ ಹಲ್ವದ್ದು ವಿಡಿಯೋ ಇದೆ ನೋಡಿ.
ನೋಡಿ ಒಂದು ಕುದಿ ಬಂದಿದ ತಕ್ಷಣ ಆಫ್ ಮಾಡ್ತೀನಿ. ಇವಾಗಾಗಿದೆ, ಸರ್ವ್ ಮಾಡ್ಕೊತೀನಿ. ನೋಡಿ ನಾನು ಮಾಡಿರೋ ಕ್ಯಾರೆಟ್ ಪಾಯಸ ಹೇಗಿದೆ ಅಂತ ಟೇಸ್ಟ್ ಮಾಡಿ ಕಾಮೆಂಟ್ ಮಾಡಿ.